ಹೆಚ್ಚಾಗಿ ಬರಲಿ. ಜೊತೆಗೆ ಹೊಸದಾಗಿ ಶುರು ಮಾಡ್ತಿರುವಂಥ ಪ್ರೊಡಕ್ಷನ್ ಆದಷ್ಟು ಇನ್ನೂ ಬೇಗ ಹೆಚ್ಚಾಗಿ ಪ್ರೊಡಕ್ಷನ್ಸ್ಗಳು ಶುರು ಆಗಬೇಕು. ಸುಮಾರು ಒಂದು ವರ್ಷ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಜನ ತೊಂದರೆಗಳು ಅನುಭವಿಸಿದ್ದಾರೆ ಕೆಲಸಗಳು. ಸೊ ಹಾಗಾಗಿ ಮುಖ್ಯ ಅಂದರೆ ಕೆಲಸಗಳು ಶುರು ಆಗಬೇಕು. ಕೆಲಸಗಳು ಶುರು ಆಗಬೇಕಾದ್ರೆ ಥಿಯೇಟ್ರಲ್ಲಿ ಸಿನಿಮಾ ಬರಬೇಕು, ಸಿನಿಮಾ ನಾವು ಚೆನ್ನಾಗಿ ಆಗಬೇಕು, ನಾವು ಒಳ್ಳೆ ಸಿನಿಮಾಗಳು ತೆಗಿಬೇಕು. ಆ ಒಳ್ಳೆ ಸಿನಿಮಾ ಸಲಗಾನೂ ಆಗಿರುತ್ತೆ ಅಂತ ನಂಬಿದ್ದೀನಿ. ಸೊ ವಿಜಯ್ ಅವರ ಫಸ್ಟ್ ಡೈರೆಕ್ಷನ್ ಡೆಬ್ಯೂಗೆ ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಗೆಳೆಯರೆ ನಮ್ಮ ಶ್ರೀಕಾಂತ್ ಅವರ 2ನೇ ಸಿನಿಮಾ, ಮತ್ತು ಧನಂಜಯ್ ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಲವ್ಲಿ ವರ್ಡ್ಸ್, ವೆರಿ ನೈಸ್. ನೀವು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ ಸಿನಿಮಾದಲ್ಲಿ. ಮತ್ತು ಒಂದು ಒಳ್ಳೆ ಟೀಮ್ ಸೇರಿ ಮಾಡಿರೋಂಥ ಸಿನಿಮಾ. ವಿನ್ನರ್ ಆಫ್ ಆಡಿಯೋ ನಮ್ಮ ಚರಣ್, ಅದ್ಭುತವಾದ ಮ್ಯೂಸಿಕ್. ಆ್ಯಂಡ್ ನನ್ನ ಫೇವ್ರೆಟ್ ಸಾಂಗ್ ಆ್ಯಕ್ಚುಲಿ ಮೇಡಮ್ ನೀವು ಆಡೋದು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ನಿಮಗೆ ವಿಶ್ ಮಾಡಿ. ಬೆಂಗಳೂರು ಸಾಕಾರ ಮಾಲಿಕ ಮುಜ್ಜೆ ಅಂದರ ಬುಲಾಯ ದರ್ವಾಜ ಲಗಾಯ ಸೊ ನಾನು ಎಷ್ಟು ಹಾಡು ಕೇಳ್ಬಿಟ್ಟಿದ್ದೀನಿ ಅಂದರೆ ಕೇಳಿ ಖುಷಿ ಆಗ್ಬಿಟ್ಟಿದ್ದೀನಿ. ಸೊ ನೀವು ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಬ್ಯೂಟಿಫುಲ್. ಇಲ್ಲೂ ಲೈವಲ್ಲಿ ಆಡಿದ್ರೆ ತುಂಬ ಚೆನ್ನಾಗಿ ಆಗ್ತದೆ. ಸೊ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಸಕ್ಸಸ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಗಾಡ್ ಬ್ಲೆಸ್. ಸರ್ ನೀವು ಹಾಡ್ಬಿಟ್ಟು ಇನ್ನು ನೆಕ್ಸ್ಟ್ ಅವ್ರು ಹಾಡ್ಬಿಟ್ಟು ಬೇರೆ ಹಾಡೇ ಹಾಡಲ್ಲ ಅಂತ ಕುತ್ಕೊಂಡ್ಬಿಟ್ಟಿದ್ರೆ, ಇಲ್ಲ ಅಪ್ಪ ಅವ್ರು ಹಾಡ್ಬಿಟ್ಟಿದ್ರೆ ನಾನು ಬೇರೆ ಹಾಡೇ ಹಾಡಲ್ಲ ಅಂತ ಹೇಳಿ ದೇ ಟೋಲ್ಡ್ ಮಿ ದಟ್ ದೇ ಆರ್ ಕ್ರೇಜಿ ಫ್ಯಾನ್ ಆಫ್ ಯು ಅಂತ ಹೇಳಿದ್ರು. ಭಾರಿ ನನಗೆ ಆ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆರ್ಕೆಸ್ಟ್ರೈಸೇಷನ್ ಇರ್ಬೋದು, ರೀರೆಕಾರ್ಡಿಂಗ್ ಸ್ಟೈಲ್ ಇರ್ಬೋದು, ಅದ್ಭುತವಾಗಿದೆ. ವೆರಿ ನೈಸ್, ವೆರಿ ನೈಸ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಲವ್ಲಿ. ಸರ್ ಆಸ್ ಅನ್ ಆಕ್ಟರ್, ಇನ್ನೋರ್ವ ಆಕ್ಟರ್ ದುನಿಯಾ ವಿಜಯ್ ಅವರು ಡೈರೆಕ್ಟರ್ ಕ್ಯಾಪ್ ನ ಹಾಕೊಂಡಿದ್ದಾರೆ, ಆಕ್ಷನ್ ಕಟ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್? ಅಲ್ಲ, ಎಕ್ಸೈಟ್ಮೆಂಟು ಫಸ್ಟು ಮಾಡ್ತಾರೆ ಅಂದ ತಕ್ಷಣ ಏನು ಇಷ್ಟೆಲ್ಲ ಟೆನ್ಷನ್ ಅಂತಲ್ಲ ಮನುಷ್ಯ, ಪರವಾಗಿಲ್ವೇ ಹೆಂಗೆ ಏನು ನೋಡಿದ್ರೆ ಅದರಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ನನಗೂ ಒಂದು ಟೈಮಲ್ಲಿ ಆ ಚಟ ಇದ್ದಿತ್ತು, ಡೈರೆಕ್ಟ್ ಮಾಡ್ಬಿಟ್ಟು ಶಿವಣ್ಣವ್ರ ಪಿಕ್ಚರ್ ಡೈರೆಕ್ಟ್ ಮಾಡ್ಬಿಟ್ಟು ಅಂತ ಇಷ್ಟ ನನಗೆ. ಹೌದು, ಯಾಕಂದ್ರೆ ಅವಾಗಲೂ ಒಂದು ಮಾತು ಹೇಳ್ಬಿಟ್ಟಿಲ್ಲ ಅಲ್ಲಿ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ. ಸೊ ಹಾಗಾಗಿ ಶಿವಣ್ಣ ಹಾಕೊಂಡು ಸಿನಿಮಾ ಮಾಡಬೇಕು ತುಂಬ ಇಷ್ಟ ಆಯ್ತು ಆ ಟೈಮಲ್ಲಿ. ಅವ್ನು ಒಂದು ವರ್ಷ ಅದೆಲ್ಲ ಮಾತಾಡ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ದೆ, ಅದು ಇನ್ನೂ ಬಂದಿಲ್ಲ, ಬಟ್ ಬರುತ್ತೆ ಆದಷ್ಟು ಬೇಗ. ಸೊ ಬಹುಶಃ ವಿಜಯ್ ಅವರು ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು. ಯಾಕೆಂದರೆ ಉಪ್ಪಿ ಸರ್ ಅಫ್ಕೋರ್ಸ್ ಅವ್ರು ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಉಪ್ಪಿ ಸರ್ ಡೈರೆಕ್ಟ್ ಮಾಡಿದಂಥ ಎಲ್ಲ ಸಿನಿಮಾಗಳು ಸಿಕ್ಕಾಪಟ್ಟೆ ಇಷ್ಟ. ಓಂ ಅಂತೂ ತುಂಬಾ ಇಷ್ಟ. ಬಟ್ ಅವ್ರ ಮೊದಲನೇ ಸಿನಿಮಾ ತುಂಬ ಇಷ್ಟ. ತರಲೆ ನನ್ನ ಮಗ ನಾನು ಸುಮ್ಮನೆ 100 ಸಲ ಈಗಲೂ ನನ್ನ ಫೋನಲ್ಲೂ ಇದೆ ಆ್ಯಕ್ಚುಲಿ ಸಿನಿಮಾ, ಅಷ್ಟೆಲ್ಲ ನೋಡ್ತಾ ಇರ್ತೀನಿ. ಸೊ ಲವ್ ದಟ್ ಮೂವಿ. ಸೊ ನಾವು ಅದ್ಭುತವಾದ ಸಿನಿಮಾಗಳು ನಮ್ಮ ಪ್ರೊಡಕ್ಷನ್ಗೆ ಓಂ ಅಂತ ಒಂದು ಅದ್ಭುತವಾದ ಸಿನಿಮಾ ಸ್ವಸ್ತಿಕ್ ಕೊಟ್ಟು. ಓಂ ಅಂತ ಆ್ಯಕ್ಚುಲಿ ಲಾಕ್ ನಮ್ಮ ಅಪ್ಪನಾಗ 50% ಟೈಮಲ್ಲಿ ಸುಮಾರು ಒಂದು 8 ಥಿಯೇಟ್ರಲ್ಲಿ ತಿರ್ಗಾ ಓಂ ತಗೊಂಡೋದ್ರು. ಸೊ ಐ ಮೀನ್ ಅವ್ರಿಗೆ ಇದೆಲ್ಲ ಒಂದು ಇನ್ಸ್ಪಿರೇಷನ್ ಅಷ್ಟೇ. ಸೊ ಇದನ್ನು ನೋಡಿದ ತಕ್ಷಣ ಏನಾಗುತ್ತೆ, ಬಹುಶಃ ಸಲಾಗ ನೋಡಿದ್ರೆ ನನಗೂ ಅನಿಸ್ಬೋದು ತಿರ್ಗಾ ಟ್ರೈ ಮಾಡಲಿ ಡೈರೆಕ್ಷನ್ ಅಂತ. ಹಾಗಾಗಿ ಐ ಡೋಂಟ್ ನೋ. ಶಿವಣ್ಣ ಇವಾಗಲೇ ಡೇಟ್ಸ್ ಕೇಳಬೇಡ. ಶಿವಣ್ಣ ಡೈರೆಕ್ಟ್ ಯು ಅಲ್ಲ ಹೇಳಾಯ್ತು ಅವಲ್ಲ ಎಲ್ಲರೂ ಮಾಡ್ತೀವಿ. ಶಿವಣ್ಣ ನನಗೆ ಬಟ್ ಯಾವ ಥರ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ ಇದ್ದೀರಾ? ವಿ ಆರ್ ಸೋ ಎಕ್ಸೈಟೆಡ್ ಬಿಕಾಸ್ ನೀವು ನಮ್ಮ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದೀರಾ ನೀವು. ಅಲ್ಲಲ್ಲ, ಅದು ಬರಲಿ, ಯೋಚನೆ ಬರಲಿ. ಬಟ್ ಮಾಡಿದ್ರಂತೂ ಡೆಫಿನೆಟ್ಲಿ ಐ ಮೀನ್ ಅದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಡ್ಬಂದು ಒಂದು ಮೀನ್ ಸೀಟಲ್ಲಿ ಎಡ್ಜಲ್ಲಿ ಕೂತ್ಕೊಂಡು ಫುಲ್ಲು ಥ್ರಿಲ್ಲಿಂಗಲ್ಲಿ ನೋಡ್ಬೇಕಾಗುತ್ತೆ ಸಿನಿಮಾ. ಖಂಡಿತ ಮಾಡಿದ್ರು. ಸೂಪರ್. ನಾವು ಅಭಿಮಾನಿಗಳು ಆಕ್ಚುಲಿ ಕಾಯ್ತಾ ಇದ್ದೀವಿ ಮಾಡಿದಾಗ ಅದೇ ಮಾಡಿದಾಗ ಉಪ್ಪಿ ಸರ್ ನಗುವಲ್ಲಿ ಎಲ್ಲ ಹೇಳ್ತಾರೆ ಮಾಡಬೇಕು ಅಂತ ಹೇಳ್ತಾರೆ. ಉಪ್ಪಿ ಸರ್ ಮಾಡ್ಬೇಕಲ್ವಾ ಅಪ್ಪು ಸರ್ ಡೈರೆಕ್ಷನ್ ನೋಡಿ, ಡೈರೆಕ್ಟ್ರೇ ಹೇಳ್ಬಿಟ್ರು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ. ಐ ರಿಯಲಿ ಮೀನ್ ಇಟ್. ನಾವುಗಳೆಲ್ಲ ನಾನು ಅಸಿಸ್ಟ್ ಮಾಡ್ತೀನಿ ಅವ್ರಿಗೆ. ಅಯ್ಯೋ, ಉಪ್ಪಿ ಸರ್ ವಾಂಟ್ಸ್ ಟು ಅಸಿಸ್ಟ್. ಅವ್ರು ಅಸಿಸ್ಟ್ ಮಾಡ್ತಾರೆ. ನಮ್ಮ ಗೆಳೆಯರು ಅಲ್ಲೇ ಇದ್ದಾರೆ, ಸಂತೋಷ್ ಇದ್ದಾರೆ, ಅವ್ರ ಡೈಲಾಗ್ಸ್ ಬರ್ತಾರೆ. ನಮ್ಮ ಚೇತನ್ ಕೂಡ ಅಲ್ಲೇ ಇದ್ದಾರೆ, ಅವರು ನನಗೆ ಸಪೋರ್ಟ್ ಮಾಡಕ್ಕಿರ್ತಾರೆ. ಎಲ್ಲರೂ ಇರ್ತಾರೆ ಜೊತೆಗೆ. ಬೇಕಾದ್ರೆ ಸ್ಟೈಲಾಗಲ್ಲ ಆಕ್ಷನ್ ಕಟ್ ಹೇಳ್ಬಿಟ್ಟು ಸ್ಟೈಲಾಗಿ ಆಕ್ಷನ್ ಕಟ್ ಹೇಳ್ತಾರೆ ಸರ್. ಒಂದ್ಸರಿ ಹಂಗಂದ್ರೆ ವಿಜಯ್ ಸರ್ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಶಿವಣ್ಣ ಇಲ್ಲೇ ಇದ್ದಾರೆ. ಒಂದ್ಸರಿ ಪವರ್ ಸ್ಟಾರ್ ಅವರಿಗೆ ಆಕ್ಷನ್ ಅಂತ ಸ್ಟೇಜ್ ಮೇಲೆ ಹೇಳ್ಬಿಡ್ಲಿ ಸರ್. ಸ್ಟಾರ್ಟ್ ಕ್ಯಾಮ್ರಾ, ಸೌಂಡ್, ಆಕ್ಷನ್. Start camera. Rolling. Sound.
ಆಕ್ಷನ್. ಶಿವಣ್ಣ ಕಮಿಟೇ ಮಾಡಿಸ್ಬಿಟ್ರು ಎಲ್ಲರೂ ಸೇರಿ ಈಗ ಅಪ್ಪು ಸರ್ ನೋಡಿ ಶಿವಣ್ಣ ನಿಮ್ ಆಕ್ಷನ್ಗೆ ಎಂಟ್ರಿ ಕೊಟ್ರು, ಅದಕ್ಕೆ ಉಪ್ಪಿನ್ ಸರ್ ಅವ್ರ ಸ್ಪೆಷಲ್ ಎಂಟ್ರಿ ಆಯ್ತು, ವಿಜಯ್ ಸರ್ ಬಂದ್ರು, ಎಲ್ಲ ಕ್ಯಾಮ್ರಾಗಳಿದೆ, ಅಭಿಮಾನಿಗಳು ಹೇಳಿ ಈ ಕಾಂಬಿನೇಷನ್ ಸಿನಿಮಾ ಬೇಕಾ ಬೇಡವಾ? ಶಿವಣ್ಣ ಇಲ್ಲೇ ಇದ್ರ, ಅಪ್ಪ ಸರ್ ನೀವು ಇಲ್ಲೇ ಇದ್ರು, ಉಪ್ಪಿನ್ ಸರ್ ಇವತ್ತು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿರುವಂತಹ ವಿಜಯ್ ಸರ್ಗೋಸ್ಕರ ನೀವು ವಿಶಸ್ ತಿಳಿಸೋದಕ್ಕೆ ವೇದಿಕೆ ಮೇಲೆ ಬಂದಿರ. ವಿಜಯ್ ಸರ್ ನಿಮ್ಮ ಜೊತೆ ನಿಂತ್ಕೊಂಡೆ ಅವ್ರ ಅನುಭವನ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಇನ್ನು 4 ದಿವಸ ಉಳಿದಿದೆ, ಸೊ ಹಾಗಾಗಿ ಟೆನ್ಷನಲ್ಲಿ ಅದಾದಮೇಲೆ ಶಿವಣ್ಣ ಮನೆಗೆ ಹೋಗಿ ಫಸ್ಟ್ ಟೈಮು ನಾನು ಬೆಸ್ಟ್ ಬರಬೇಕು ಅಂತ ನಾನು ಮಾತಾಡಿದ್ದೆ ಸ್ಕ್ರಿಪ್ಟ್. ನನಗೆ ಒಂದು ಮಾತು ಹೇಳಿದ್ರು ಅವರು, ಹಾರ್ಡ್ ವರ್ಕ್ ಮಾಡಮ್ಮ. ಆ ಒಂದು ಮಾತು ನಾನು ಯಾವಾಗಲೂ ತುಂಬ ಜೀವನದಲ್ಲಿ ಇಷ್ಟಪಡೋದು ಒಂದೇ ಮಾತನ್ನ, ತುಂಬ ಹಾರ್ಡ್ ವರ್ಕ್ ಮಾಡೋದು. ಸೊ ಹಾಗಾಗಿ ಇನ್ನು 4 ದಿವಸ ಇರೋದ್ರಿಂದ ಇವತ್ತು ಇಲ್ಲಿ ಚರಣ್, ನಮ್ಮ ಶ್ರೀಕಾಂತ್ ಸಾರು ಮತ್ತು ಮಾಸ್ತಿ 3 ಜನ ಗೆದ್ದಿರೋದು. ನಮ್ಮದು ರಿಸಲ್ಟ್ ಏನಿದ್ರು ಶುಕ್ರವಾರ ಬೆಳಿಗ್ಗೆ ಬರಬೇಕು. ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅನ್ ಆ್ಯಕ್ಟರ್, ನಾನಾಗಲಿ ಧನಂಜಯ ಆಗಲಿ ಎಲ್ಲ. ಸೊ ಹಾಗಾಗಿ ಬಂದಿರುವಂಥ ಎಲ್ಲ ಹಿರಿಯರು ನೀವೆಲ್ಲ ಬಂದಿರೋದು ನಮಗೊಂದು ದೊಡ್ಡ ಶಕ್ತಿ, ಡೈರೆಕ್ಟರ್ಸ್ ಬಂದಿರೋದು ನಮ್ಮದು ದೊಡ್ಡ ಶಕ್ತಿ. ನನ್ನ ರಿಸಲ್ಟ್ನ ಶುಕ್ರವಾರ ಆದಮೇಲೆ ಖಂಡಿತವಾಗ್ಲೂ ನಾನು ಒಂದು ತಮ್ಮನ್ನೆಲ್ಲ ಕೇಳ್ಕೊತೀನಿ, 1000% ಮತ್ತೆ ನಾವು ಸೇರ್ತೀವಿ ಇದೇ ಸ್ಟೇಜ್ ಮೇಲೆ, ಇದೇ ಥರ ಸ್ಟೇಜ್ ಮೇಲೆ. ಅವತ್ತು ನಿಮ್ಮ ಬ್ಲೆಸ್ಸಿಂಗ್ ಕೇಳ್ತೀನಿ ನಾನು. ಸೊ ಅಲ್ಲಿವರೆಗೂ ನಾನು ಮಾತಾಡೋದು ಬೇಡ ಅನ್ಸುತ್ತೆ ನನಗೆ. ನನ್ನ ಹಾರ್ಡ್ ವರ್ಕ್ ನಾನು ಪೇ ಮಾಡಲಿ ಅಷ್ಟೇ, ಅದನ್ನು ಪ್ರೇಯರ್ ಮಾಡ್ತೀನಿ. ನೀವೆಲ್ಲ ಬ್ಲೆಸ್ ಮಾಡಿ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವಿಜಯ್ ಸರ್ ಹೇಳಿದ್ರು ಅವ್ರು ಮಾತಾಡಲ್ಲ, ಬಟ್ ಅವರು ಒಂದು ಕೂಸಂತೆ ಸಾಕಿರುವಂತಹ ತಮ್ಮ ಮಗು ಸಲಗ ಬಿಡುಗಡೆ ಆಗ್ತಾ ಇದೆ 14ನೇ ತಾರೀಕು. ಆ ಚಿತ್ರದ ಬಗ್ಗೆ ಅವ್ರಿಗೆ ತುಂಬಾ ನಿರೀಕ್ಷೆ ಇದೆ. ಅಂಡ್ ಹೇಗೆ ಅಭಿಮಾನಿಗಳು ನಟನಾಗಿ ವಿಜಯ್ ಸರ್ ನಿಂತಾಗ ಅವ್ರು ಕೈ ಬಿಡಲಿಲ್ಲ, ನೀವು ನಿರ್ದೇಶಕನಾಗಿ ನಿಂತಾಗಲೂ ಕೂಡ ಖಂಡಿತವಾಗ್ಲೂ ಎಲ್ಲ ಅಭಿಮಾನಿಗಳು ನಿಮ್ಮ ಕೈ ಜೋಡಿಸ್ತಾರೆ. ಟೀಸರ್ ಅಲ್ಲಿ ಎಷ್ಟು ಅದ್ಭುತವಾದಂತಹ ಪ್ರಾಡಕ್ಟ್ ರೆಡಿ ಆಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ವೇದಿಕೆ ಮೇಲೆ ಎಲ್ಲರೂ ಇದೀರಾ, ನಿರ್ಮಾಪಕರಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಇಂಥ ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಇಷ್ಟು ಜನ ಸ್ನೇಹವನ್ನ ಪಡ್ಕೊಂಡಿರುವಂತ ನಮ್ಮೆಲ್ಲರ ನೆಚ್ಚಿನ KP ಶ್ರೀಕಾಂತ್ ಸರ್ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅಲ್ಲಿ ಕುತ್ಕೊಂಡು ಹೇಳ್ತಿದ್ರಣ, ಈಗ ಅಪ್ಪು ಸರ್ ಡೈರೆಕ್ಷನ್ ಅಲ್ಲಿ ನಿಮ್ದು ಆಕ್ಟಿಂಗ್ ಅಲ್ಲಿ ಹಿಂಗ್ ತಿರುಗಿದ್ರೆ ನಾನೇ ಪ್ರೊಡ್ಯೂಸರ್ ಅಂತ. ಶಿವಣ್ಣ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಈಗ ನೆಕ್ಸ್ಟ್ ಟೈಮ್ ಮಾಡ್ತಾರೆ, ನಾವು ಅವ್ರ ಅಸಿಸ್ಟೆಂಟ್ ಆಗಿರ್ತೀವಿ ಅಷ್ಟೇ. ಏನು ಅಪ್ಪು ಡೈರೆಕ್ಷನ್ ನಾನು ಆಕ್ಟ್ ಮಾಡ್ಬೇಕಾದ್ರೆ ಶ್ರೀಕಾಂತೆ ಪ್ರೊಡ್ಯೂಸರ್ ಅಂದ್ರೆ ಏನು ತಪ್ಪಿದೆ? ಯಾಕೆ ಆಗ್ಬಾರ್ದು? ಯಾಕಂದ್ರೆ ಎಲ್ಲರೂ ಪ್ರೊಡ್ಯೂಸರ್ಸ್ ಎಲ್ಲರೂ ನಮ್ಗೆಲ್ಲರೂ ಒಂದೇನೆ. ಈಗ ನಾನು ಮಾಡಿದ್ರು ನನ್ನ ಫಿಲ್ಮೇ, ಶ್ರೀಕಾಂತ್ ಮಾಡಿದ್ರು ನನ್ನ ಫಿಲ್ಮೇ, ಅಪ್ಪು ಮಾಡಿದ್ರು ನನ್ನ ಸಿನಿಮಾನೆ, ವಿಜಯ್ ಮಾಡಿದ್ರು ಸರಿ, ಉಪೇಂದ್ರ ಮಾಡಿದ್ರು ಸರಿ, ಧನಂಜಯ ಮಾಡಿದ್ರು ಸರಿ, ಅದು ನನ್ನ ಸಿನಿಮಾನೇ ಅಷ್ಟೇ. ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಒಂದು ಸಿನಿಮಾ ರೆಡಿ ಆಗೋಯ್ತು ನೋಡಿ ಸರ್. ಒಂದು ಅನೌನ್ಸ್ಮೆಂಟ್ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ರೆಡಿ ಆಗೋಯ್ತು. ಇನ್ನೇನು ಎಲ್ಲ ರೆಡಿ, ಟೈಟಲ್ ಒಂದು ಬಾಕಿ. ಟೈಟಲ್ ಖಂಡಿತವಾಗಿ ಸ್ವಲ್ಪ ದಿನದಲ್ಲಿ ಹೇಳ್ತೀವಿ. ಅಂಡ್ ಫುಲ್ ಟೀಮ್ ನ ಕರೆಯಕ್ಕಿಂತ ಮುಂಚೆ ಶ್ರೀಕಾಂತ್ ಸರ್ ಒಂದೇ ಒಂದು ಏವಿ ಇದೆ, ಸೊ ಎಲ್ಲ ಅತಿಥಿಗಳು ದಯಮಾಡಿ ಆ ಏವಿ ಸಾರಿ ಅದಕ್ಕೂ ಮುಂಚೆ ಒಂದು ಫೋಟೋ ಪ್ಲೀಸ್. ನೋಡಿ ಸರ್.
Thank you so much, Shivarna. Thank you, P sir. Thank you, Apu sir. Thank you, everyone. ವಿಜಯ್ ಸರ್ ಏನೂ ಮಾತಾಡಿಲ್ಲ, ಬಟ್ ನಿಮ್ಗೋಸ್ಕರ ಒಂದು ಏವಿ ಇದೆ, ಅಟ್ಲೀಸ್ಟ್ ಅದನ್ನ ದಯವಿಟ್ಟು ನೋಡ್ಬೇಕನ್ನೋದು ನಮ್ಮ ಕೋರಿಕೆ. ವಿಜಯ್ ಸರ್, ಏವಿ ಪ್ಲೀಸ್. ದುನಿಯಾ ವಿಜಯ್ ಸಿನಿಮಾ ಹೆಸರನ್ನೇ ತನ್ನ ಮನೆ ಹೆಸರನ್ನಾಗಿ ಮಾಡಿಕೊಂಡ ನಟ. ಕನ್ನಡ ಫಿಲಂ ಇಂಡಸ್ಟ್ರಿಯ ಕರಿಚಿರತೆ ಎಂದು ಜನಪ್ರಿಯವಾದ ನಟ. ಸ್ಯಾಂಡಲ್ವುಡ್ನಲ್ಲೇ ಸಪರೇಟ್ ಸ್ಟೈಲ್ ಇಮೇಜ್ ಅನ್ನು ಹೊಂದಿರುವ ನಟ. ಚಿಕ್ಕ ಹಳ್ಳಿಯಲ್ಲಿ ಬೆಳೆದು ಸಿನಿಮಾ ಮೇಲೆ ಅಪಾರ ಪ್ರೀತಿಯಿಂದ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸುತ್ತಾ ಸಿನಿ ಜೀವನವನ್ನು ಪ್ರಾರಂಭಿಸಿ ಸ್ಟಾರ್ ಹೀರೋ ಆಗಿ ಬೆಳೆದಿರುವ ದುನಿಯಾ ವಿಜಯ್ ಅವರ ಸಿನಿ ಪ್ರಯಾಣ ಅತ್ಯದ್ಭುತ. ಎಷ್ಟೋ ಜನರಿಗೆ ಅದು ಸ್ಫೂರ್ತಿದಾಯಕ. ರಂಗ SSLC, ಜೋಗಿ, ಡೆಡ್ಲಿ ಸೋಮ, ರಾಕ್ಷಸದಂತಹ ಹಲವು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳ ನಂತರ ವಿಜಯ್ ಅವರ ದುನಿಯಾ ಆರಂಭವಾಯಿತು. ಸೂರಿ ಅವರ ನಿರ್ದೇಶನದಲ್ಲಿ ತೆರೆಕಂಡ ದುನಿಯಾ ಚಿತ್ರ ರೆಕಾರ್ಡ್ಗಳನ್ನು ಸೃಷ್ಟಿಸಿದೆ. ವಿಜಯ್ ಅವರು ನಟಿಸಿರುವ ಶಿವಲಿಂಗು ಪಾತ್ರಕ್ಕೆ ಅವರ ನಟನೆಗೆ ಕರ್ನಾಟಕವಿಡೀ ಮೆಚ್ಚುಗೆ ಗಳಿಸಿದೆ. ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಸಹ ತಂದುಕೊಟ್ಟಿದೆ. ಅಲ್ಲಿಂದ ಪ್ರಾರಂಭವಾದ ವಿಜಯ್ ಅವರ ಸಿನಿ ಪ್ರಸ್ಥಾನ ಚಂಡ, ಜಂಗ್ಲಿ, ಶಂಕರ್ IPS, ಕಂಠೀರವ, ಜಾನಿ ಮೇರ ನಾಮ್ ಪ್ರೀತಿ ಮೇರ ಕಾಮ್, ಜರಾಸಂಧ, ಶಿವಾಜಿನಗರ, ಕ್ಯಾಪ್ಸನ್, RX ಸೂರಿ, ದನಕಾಯರು, ಕನಕದಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಕರುನಾಡಾದ್ಯಂತ ಅಭಿಮಾನಿಗಳನ್ನು ಪಡೆದಿದ್ದಾರೆ. ಪ್ರತಿ ಚಿತ್ರಕ್ಕೂ ವಿಭಿನ್ನವಾದ ಕಥೆಗಳನ್ನು ಆಯ್ದುಕೊಂಡು ಆ ಪಾತ್ರಕ್ಕೆ ತಕ್ಕಂತೆ ವಿಭಿನ್ನ ಗೆಟಪ್ಗಳಲ್ಲಿ ಪ್ರೇಕ್ಷಕರು ಮೈಮರೆಯುವಂತೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ದುನಿಯಾ ವಿಜಯ್ ಸರ್. ಸರ್, ಸ್ಪೆಷಲಿ ನಿಮ್ಗೋಸ್ಕರ ಇನ್ನೊಂದು ಸರ್ಪ್ರೈಸ್ ಇದೆ. ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಸಲಗ ಚಿತ್ರ ಎಷ್ಟು ಮಟ್ಟಿಗೆ ಸೌಂಡ್ ಮಾಡಿದೆ ಅಂದ್ರೆ ಇದಕ್ಕೆ ನಮ್ಮ ಬೆಸ್ಟ್ ವಿಶಸ್ ಅನ್ನ ಕಳಿಸಿದ್ದಾರೆ ಬಾಲಿವುಡ್ ನ ಹೆಸರಾಂತ ನಿರ್ದೇಶಕರು. ಅದರ ಒಂದು ವೀಕೆ ಇದೆ, ದಯಮಾಡಿ ನೋಡಿ ಸರ್. ಹಾಯ್, ನಾನು ಜಗನ್ ಶಕ್ತಿ, ಡೈರೆಕ್ಟರ್ ಆಫ್ ಮಿಷನ್ ಮಂಗಲ್. ಈಗ ಸಲಗ ಟ್ರೈಲರ್ ನೋಡಿದೆ ನಾನು, ವೆರಿ ಇಂಪ್ರೆಸಿವ್. ಅದು ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಆಶ್ಚರ್ಯ ಆಯಿತು. ನಾನು ಅದನ್ನ ನೋಡ್ಲೇಬೇಕು, ಯಾಕೆಂದ್ರೆ ಟ್ರೈಲರ್ ಇಸ್ ಸೋ ಗುಡ್. ಟ್ರೈಲರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಐ ಕಂಗ್ರಾಚುಲೇಟ್ ದ ಎಂಟೈರ್ ಟೀಮ್, ವೀನಸ್ ಎಂಟರ್ಟೈನ್ಮೆಂಟ್, ದುನಿಯಾ ವಿಜಯ್ ಅವ್ರಿಗೂ ಸಹ. ನಾನು ಅವ್ರ ಫಸ್ಟ್ ಮೂವಿ ಸೂರಿ ದುನಿಯಾದಿಂದ ನೋಡ್ತಾ ಇದ್ದೀನಿ ನಾನು. ಐ ರಿಯಲಿ ಆಮ್ ಲುಕಿಂಗ್ ಫಾರ್ವರ್ಡ್. ನಾನು ಥಿಯೇಟರ್ಗೆ ಹೋಗ್ತೀನಿ. ಕರ್ನಾಟಕದಲ್ಲಿ ಕೋವಿಡ್ ಆದ್ಮೇಲೆ ಇದೇ ದೊಡ್ಡ ಪಿಕ್ಚರ್ ಬರ್ತಾ ಇರೋದು. ತಾವೆಲ್ಲರೂ ಹೋಗ್ಬಿಟ್ಟು ಥಿಯೇಟರ್ನಲ್ಲಿ ನೋಡ್ಬೇಕು ಅಂತ ನನ್ನ ವಿನಂತಿ. ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ನಾನು ಸಹ ನೋಡ್ತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಫಸ್ಟ್ ಡೇ ಫಸ್ಟ್ ಶೋ ನಾನು ಹೋಗ್ತೀನಿ, ನೀವು ಫಸ್ಟ್ ಡೇ ಫಸ್ಟ್ ಶೋ. ಥ್ಯಾಂಕ್ ಯು. me want to see the film. It really seems very off the streets of Bangalore and the girl who was doing that thing was also very interesting. So I'm really looking forward to this, and it is my request to you and very earnestly I want to say that after the COVID and lockdown, there is such a big film coming out in theaters. So please go and see the film in the theaters. It's a very good thing, and if everyone goes and sees, then more movies will come in theater, and we'll all be living happy. ಸರಗ ಚಿತ್ರದ ಬಗ್ಗೆ ತಮ್ಮ ಪಾತ್ರದ ಬಗ್ಗೆ ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಉಪ್ಪಿ ಸರ್ ಅವ್ರ ಬಗ್ಗೆ ಏನೋ ಮಾತಾಡ್ಬೇಕು ಅಂತ
ಇಟ್ಬಿಟ್ಟಿದ್ರು ನನ್ನ ತಾಯಿ. ಯಾಕಂದ್ರೆ ತಗೊಂಡು ಬಟ್ಟೆ ಹೊಲ್ಸ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಹಂಗೆ ಔಷಧ ಇಡ್ತಿದ್ರು. ಆಗ ಆ ನಾಗವಲ್ಲಿ